ಕಮಲನಗರ ತಾಲೂಕಿನ ಪ್ರೌಢಶಾಲೆಯೊಂದರಲ್ಲಿ ವಿದ್ಯಾರ್ಥಿನಿಗೆ ಶಿಕ್ಷಕನೊಬ್ಬ ಲೈಂಗಿಕ ಕಿರುಕುಳ ನೀಡಿದ ಘಟನೆ ಕಮಲನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಕಾಮುಕ ಶಿಕ್ಷಕನನ್ನ ಪೊಕ್ಸೋ ಕಾಯ್ದೆಯಡಿ ಬಂಧನ ಮಾಡಲಾಗಿದೆ. ಮಾಧವ ಲಾಂಚಕರ್ ಎಂಬುವನೇ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿದ ಶಿಕ್ಷಕನಾಗಿದ್ದಾನೆ. ಬಾಲಕಿಯ ತಂದೆಯ ದೂರಿನ ಮೇರೆಗೆ ಶಿಕ್ಷಕನ ವಿರುದ್ಧ ಪೊಕ್ಸೋ ಪ್ರಕಾರ ಕಮಲನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹೇಯ ಕೃತ್ಯ ಎಸಗಿದ ಶಿಕ್ಷಕನ ಜೊತೆಗೆ ಇದಕ್ಕೆ ಸಹಕರಿಸಿದ ಓರ್ವ ಶಿಕ್ಷಕಿ ಜಗದೇವಿಗೆ ಕೂಡ ಬಂಧಿಸಲಾಗಿದೆ. ಗ್ರಾಮದ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿನಿಯನ್ನ ಮತ್ತು ಆಕೆಯ ಗೆಳತಿಯನ್ನ ತನ್ನ ಕೋಣೆಗೆ ಬರುವಂತೆ ಕರೆದಿದ್ದ ಶಿಕ್ಷಕ ನಂತರ ಗೆಳತಿಯನ್ನ ವಾಪಸ್ ಕಳುಹಿಸಿದ್ದ. ವಿದ್ಯಾರ್ಥಿನಿಯನ್ನ ಕೋಣೆಯ ಒಳಗೆ ಕರೆದೊಯ್ದು ಲೈಂಗಿಕ ಕಿರುಕುಳ ನೀಡಿದ್ದಾನೆ. ಶಿಕ್ಷಕನ ವರ್ತನೆಗೆ ಹೆದರಿದ ಬಾಲಕಿ ಆತನಿಂದ ಬಿಡಿಸಿಕೊಂಡು ಅಳುತ್ತಾ ಮನೆಗೆ ಬಂದು ತನ್ನ ತಂದೆಗೆ ಮಾಹಿತಿಯನ್ನು ನೀಡಿದ್ದಾಳೆ. ಅದೇ ದಿನ ರಾತ್ರಿ ಶಿಕ್ಷಕಿಯೊಬ್ಬಳು ವಿದ್ಯಾರ್ಥಿನಿಯ ಮನೆಗೆ ಬಂದು ಲೈಂಗಿಕ ಕಿರುಕುಳದ ಬಗ್ಗೆ ಯಾರಿಗಾದರೂ ಹೇಳಿದ್ರೆ ನಿಮ್ಮ ಮಗಳನ್ನ ಶಾಲೆಯಿಂದ ತೆಗೆದು ಹಾಕಲಾಗುವುದು, ನಿಮ್ಮದೇ ಮರ್ಯಾದೆ ಹೋಗುತ್ತೆ, ಈ ವಿಷಯ ಇಲ್ಲಿಗೆ ಮುಚ್ಚಿ ಹಾಕಿ ಎಂದು ಬೆದರಿಕೆಯನ್ನು ಕೂಡ ಹಾಕಿದ್ದಾಳೆ. ಹಾಗಾಗಿ ಈ ಬಗ್ಗೆ ಕುಟುಂಬಸ್ಥರ ಜೊತೆ ಚರ್ಚಿಸಿ ಠಾಣೆಯಲ್ಲಿ ದೂರು ಕೊಡಲು ತಡವಾಗಿದೆ. ಕಮಲನಗರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಪ್ರೌಢಶಾಲೆಯೊಂದರಲ್ಲಿ ಅಪ್ರಾಪ್ತ ವಯಸ್ಸಿನ ವಿದ್ಯಾರ್ಥಿನಿಯ ಮೇಲೆ ಶಿಕ್ಷಕನೊಬ್ಬ ಲೈಂಗಿಕ ಹಲ್ಲೆ ನಡೆಸಿರುವುದು ಅತ್ಯಂತ ದುರಂತದ ಸಂಗತಿ. ಈಗಾಗಲೇ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗವು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಂಡಿದೆ. ಆದಾಗ್ಯೂ ಸಹ ಕಮಲನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಥಮ FIR ಕೂಡ ದಾಖಲಾಗಿದ್ದು ಸಂಬಂಧಪಟ್ಟಂಥವರ ಮೇಲೆ ಈಗಾಗಲೇ ಪೊಲೀಸ್ ಇಲಾಖೆಯವರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗವು ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಬೀದರ್ ಜಿಲ್ಲೆಯಾದ್ಯಂತ ಮಕ್ಕಳ ಹಕ್ಕುಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಜಾಗೃತಿ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಿದ್ದಾಗಿಯೂ ಸಹ ಈ ಥರದ ಕೆಟ್ಟ ಘಟನೆಗಳು ಬೀದರ್ ಜಿಲ್ಲೆ ನಡೆಯುತ್ತಿರುವುದು ಅತ್ಯಂತ ದುರಂತದ ಸಂಗತಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ ಸೇರಿದಂತೆ ಮಕ್ಕಳ ಹಕ್ಕುಗಳ ಕುರಿತಾಗಿ ಜಾಗೃತಿ ಮೂಡಿಸ್ತಕ್ಕಂಥದ್ದು, ಮುಂಜಾಗ್ರತಾ ಕ್ರಮ ಕೈಗೊಳಿಸುವಂಥದ್ದು ಅತ್ಯಂತ ಜರೂರಿಯಾಗಿದೆ. ಶಶಿಧರ್ ಕೋಸಂಬೆ, ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ, ಬೆಂಗಳೂರು. ಕೊರೋನಾದಲ್ಲಿ ದಿನಾಂಕ 28/6/2024 ಒಂದು ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಎನ್ನುವ ಸುದ್ದಿಯನ್ನು ಇಂದು ಬೆಳಗ್ಗೆ ಬಿರಾದಾರ ಮುಖ್ಯಮಂತ್ರಿಗಳು ಸರ್ಕಾರಿ ಪ್ರೌಢಶಾಲೆ ತೋರಣಾದ ಅವರು ನನಗೆ ದೂರವಾಣಿ ಮೂಲಕ ತಿಳಿಸಿದರು. ನಾನು ಅವರ ದೂರವಾಣಿ ಸಂದೇಶದಂತೆ ಶಾಲೆಗೆ ಭೇಟಿ ಕೊಟ್ಟಿದ್ದೆ. ಈ ಶಾಲೆಯಲ್ಲಿ ನಾನು ಬರುವಷ್ಟರಲ್ಲಿ ಸುಮಾರು ಗ್ರಾಮಸ್ಥರು ಹಾಗೂ SDMC ಅವರು ಸೇರಿ ಆಗಿರ್ತಕ್ಕಂಥ ಕೃತ್ಯದ ಖಂಡನೆಯನ್ನು ಮಾಡಿದ್ದಾರೆ. ನಾನು ಈ ತಾಲೂಕಿನ ಎಲ್ಲ ಮಕ್ಕಳ ಪೋಷಕ, ಯಾವುದೇ ಮಗುವಿಗೆ ತೊಂದರೆ ಆಗಬಾರ್ದು, ಆ ಮಗುವಿಗೆ ನ್ಯಾಯ ಸಿಗಬೇಕನ್ನುವ ನಿಟ್ಟಿನಲ್ಲಿ ಇಂದು ಕಮಲನಗರ ಪೊಲೀಸ್ ಠಾಣೆಗೆ ದೂರವಾಣಿ ಮೂಲಕ ಮಾತನಾಡಿ ಅಲ್ಲಿನ CP ಅವರು ಮತ್ತು TS ಅವರನ್ನು ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದೀನಿ. ಅವರು ಪಾಲಕರಿಂದ ದೂರನ್ನು ಸ್ವೀಕಾರ ಮಾಡಿದ್ದಾರೆ. ಆಮೇಲೆ ಮುಖ್ಯಮಂತ್ರಿಗಳು ಮತ್ತು ಪಾಲಕರು ನನಗೆ ಕೂಡ ದೂರು ಕೊಟ್ಟಿದ್ದಾರೆ. ನಾನು ಕೂಡ ಆ ದೂರುಗಳನ್ನು ಸ್ವೀಕರಿಸಿಕೊಂಡು ಪೊಲೀಸ್ ಠಾಣೆಗೆ ಪತ್ರ ಬರೆದಿದ್ದೀನಿ. ಆ ಮಗುವಿಗೆ ನ್ಯಾಯ ಸಿಗಬೇಕು. ಆ ಘಟನೆ ಜರುಗಿರ್ತಕ್ಕಂಥದ್ದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಮತ್ತು ಅದನ್ನು ಯಾರು ಘಟನೆ ಮಾಡಲಿಕ್ಕೆ ಕಾರಣಭೂತರಾಗಿದ್ದಾರೆ ಅವರ ಮೇಲೆ ನಿಯಮದಂತೆ ಈ ದೇಶದ ಕಾನೂನು ಏನು ಹೇಳ್ತದೆ ಹಾಗೆ ಶಿಕ್ಷೆ ಆಗಬೇಕು ಅಂತೇಳಿ ಬಯಸಿದ್ದೀನಿ. ಸರ್, ತಮ್ಮ ಹೆಸರು? ಡಾಕ್ಟರ್ TR ದಂಡೆ, ನಾನು BO ಅವರ